ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋದು ದೊಡ್ಡ ದೊಡ್ಡ ನಿರ್ಧಾರಗಳು ಅಲ್ಲ, ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳು. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿರುವ 25 ಉತ್ತಮ ಆರೋಗ್ಯಕರ ಅಭ್ಯಾಸಗಳು ನಿಮ್ಮ ದೇಹ, ಮನಸ್ಸು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯ ಕೆಲವು ಅಭ್ಯಾಸಗಳು ನಿಮ್ಮ ಆರೋಗ್ಯಕ್ಕೆ ಗೇಮ್ ಚೇಂಜರ್ ಆಗಬಹುದು. ಹಾಗಾದರೆ ಶುರು ಮಾಡೋಣ. ಬೆಳಗ್ಗೆ ಬೇಗ ಎದ್ದೇಳಿ. ಬೇಗ ಎದ್ದರೆ ದಿನವಿಡೀ ಸಮಯ ಹೆಚ್ಚು ಸಿಗುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ ಮತ್ತು ದಿನವನ್ನು ಉತ್ತಮವಾಗಿ ಯೋಜಿಸಬಹುದು. ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿಯಿರಿ. ರಾತ್ರಿ ಪೂರ್ತಿ ವಿಶ್ರಾಂತಿ ಪಡೆದ ದೇಹಕ್ಕೆ ನೀರು ಅತ್ಯಗತ್ಯ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ದೇಹವನ್ನು ಚುರುಕುಗೊಳಿಸುತ್ತದೆ. 10 ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚಾಗಿ ಮನಸ್ಸು ಹೆಚ್ಚು ಧನಾತ್ಮಕವಾಗಿರುತ್ತದೆ. ಪ್ರತಿದಿನ 30 ನಿಮಿಷ ನಡೆಯಿರಿ. ನಡೆಯುವುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ತೂಕ ನಿಯಂತ್ರಣದಲ್ಲಿರಲು ಮತ್ತು ದೇಹ ಫಿಟ್ ಆಗಿರಲು ಸಹಾಯ ಮಾಡುತ್ತದೆ. ಪ್ರೋಟೀನ್ ಸಮೃದ್ಧ ಉಪಹಾರ ಸೇವಿಸಿ. ಮೊಟ್ಟೆ, ಹಾಲು, ಮೊಳಕೆ ಕಾಳುಗಳಂತಹ ಪ್ರೋಟೀನ್ ಆಹಾರ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವ ಅನುಭವ ಕೊಡುತ್ತದೆ. ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯಿರಿ. ಸರಿಯಾದ ಪ್ರಮಾಣದ ನೀರು ಕುಡಿಯುವುದರಿಂದ ಚರ್ಮ ಹೊಳೆಯುತ್ತದೆ, ದೇಹ ಹೈಡ್ರೇಟ್ ಆಗಿರುತ್ತದೆ ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಸಕ್ಕರೆ ಸೇವೆಯನ್ನು ಕಡಿಮೆ ಮಾಡಿ. ಅತಿಯಾದ ಸಕ್ಕರೆ ತೂಕ ಹೆಚ್ಚಳ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಿ. ಇವುಗಳಲ್ಲಿ ವಿಟಮಿನ್, ಖನಿಜಾಂಶ ಮತ್ತು ಫೈಬರ್ ಹೆಚ್ಚಿರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಪ್ರತಿದಿನ ಸ್ವಲ್ಪ ಸೂರ್ಯನ ಬೆಳಕು ಪಡೆಯಿರಿ. ಸೂರ್ಯನ ಬೆಳಕು ದೇಹಕ್ಕೆ ವಿಟಮಿನ್ ಡಿ ನೀಡುತ್ತದೆ, ಇದು ಎಲುಬುಗಳನ್ನು ಬಲಪಡಿಸುತ್ತದೆ. ಜಂಕ್ ಫುಡ್ಡುಗಳನ್ನು ಕಡಿಮೆ ಮಾಡಿ. ಪಿಜ್ಜಾ, ಬರ್ಗರ್ ಮತ್ತು ಹೆಚ್ಚು ಎಣ್ಣೆಯ ಆಹಾರ ದೇಹಕ್ಕೆ ಹಾನಿಕಾರಕ. ಮನೆಯ ಆಹಾರವೇ ಉತ್ತಮ. ಆಹಾರವನ್ನು ಚೆನ್ನಾಗಿ ಜಗಿದು ತಿನ್ನಿ. ನಿಧಾನವಾಗಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ಹೆಚ್ಚು ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ. ಪ್ರತಿದಿನ 7 ರಿಂದ 8 ಗಂಟೆ ನಿದ್ರೆ ಮಾಡಿ. ಉತ್ತಮ ನಿದ್ರೆ ದೇಹ ಮತ್ತು ಮೆದುಳಿಗೆ ವಿಶ್ರಾಂತಿ ನೀಡುತ್ತದೆ. ಆರೋಗ್ಯಕರ ಜೀವನಕ್ಕೆ ನಿದ್ರೆ ಅತ್ಯಗತ್ಯ. ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ. ಅತಿಯಾದ ಮೊಬೈಲ್ ಬಳಕೆ ಕಣ್ಣು ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ದಿನಕ್ಕೆ ಸ್ವಲ್ಪ ಸಮಯ ಮೊಬೈಲ್ನಿಂದ ದೂರ ಇರಿ. ಊಟದ ನಂತರ 10 ನಿಮಿಷ ನಡೆಯಿರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಒಂದು ಒಳ್ಳೆಯ ಪುಸ್ತಕ ಓದಿ. ಪುಸ್ತಕಗಳು ಜ್ಞಾನವನ್ನು ಹೆಚ್ಚಿಸುತ್ತವೆ ಮತ್ತು ನಮ್ಮ ಚಿಂತನೆಯ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ. ಕೃತಜ್ಞತೆಯ ಅಭ್ಯಾಸ ಬೆಳೆಸಿಕೊಳ್ಳಿ. ನಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ವಿಷಯಗಳಿಗೆ ಧನ್ಯವಾದ ಹೇಳುವ ಅಭ್ಯಾಸ ಸಂತೋಷವನ್ನು ಹೆಚ್ಚಿಸುತ್ತದೆ. ನಕಾರಾತ್ಮಕ ಜನರಿಂದ ದೂರವಿರಿ. ನಮ್ಮ ಸುತ್ತಲಿನ ಜನರು ನಮ್ಮ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತಾರೆ. ಧನಾತ್ಮಕ ವ್ಯಕ್ತಿಗಳ ಜೊತೆ ಹೆಚ್ಚು ಸಮಯ ಕಳೆಯಿರಿ. ವಾರಕ್ಕೆ ಕನಿಷ್ಠ 3 ಬಾರಿ ವ್ಯಾಯಾಮ ಮಾಡಿ. ವ್ಯಾಯಾಮ ದೇಹವನ್ನು ಬಲಿಷ್ಠಗೊಳಿಸಿ ಅನೇಕ ರೋಗಗಳಿಂದ ರಕ್ಷಿಸುತ್ತದೆ. ಮದ್ಯ ಮತ್ತು ಧೂಮಪಾನದಿಂದ ದೂರವಿರಿ. ಇವು ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟುಮಾಡುವ ಅಭ್ಯಾಸಗಳು. ಮನೆಯ ಆಹಾರಕ್ಕೆ ಆದ್ಯತೆ ನೀಡಿ. ಮನೆಯ ಆಹಾರ ಸ್ವಚ್ಛ, ಪೌಷ್ಟಿಕ ಮತ್ತು ಆರೋಗ್ಯಕರವಾಗಿರುತ್ತದೆ. ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ನಿಮ್ಮ ಸಮಸ್ಯೆಗಳನ್ನು ಯಾರಾದರೂ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಇದು ಮನಸ್ಸಿಗೆ ಹಗುರ ಅನುಭವ ಕೊಡುತ್ತದೆ. ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ರೋಗಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚಿದರೆ ಚಿಕಿತ್ಸೆ ಸುಲಭವಾಗುತ್ತದೆ. ಪ್ರತಿದಿನ ನಗ್ರಿ. ನಗು ಅತ್ಯುತ್ತಮ ಔಷಧಿ. ಇದು ಮನಸ್ಸನ್ನು ಸಂತೋಷವಾಗಿರಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕುಟುಂಬದವರ ಜೊತೆ ಸಮಯ ಕಳೆಯಿರಿ. ಕುಟುಂಬದ ಪ್ರೀತಿ ಮತ್ತು ಬೆಂಬಲ ಮಾನಸಿಕ ಆರೋಗ್ಯ. ಪ್ರತಿದಿನ ನಿಮ್ಮ ಆರೋಗ್ಯಕ್ಕಾಗಿ ಒಂದು ಸಣ್ಣ ಕೆಲಸ ಮಾಡಿ. 1 ಹೆಚ್ಚುವರಿ ಗ್ಲಾಸ್ ನೀರು ಕುಡಿಯುವುದು, 10 ನಿಮಿಷ ನಡೆಯುವುದು ಅಥವಾ ಆರೋಗ್ಯಕರ ಆಹಾರ ಆಯ್ಕೆ ಮಾಡುವುದು. ಈ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆ ತರುತ್ತವೆ. ಸ್ನೇಹಿತರೆ, ಆರೋಗ್ಯವೆಂಬುದು ಹಣ ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನದ ಉತ್ತಮ ಅಭ್ಯಾಸಗಳಿಂದ ಅದನ್ನು ಕಾಪಾಡಿಕೊಳ್ಳಬಹುದು. ಈ 25 ಅಭ್ಯಾಸಗಳಲ್ಲಿ ನೀವು ಈಗಾಗಲೇ ಯಾವ ಅಭ್ಯಾಸವನ್ನು ಅನುಸರಿಸುತ್ತಿದ್ದೀರಿ?
ಮತ್ತು ಇಂದಿನಿಂದ ಯಾವ ಹೊಸ ಅಭ್ಯಾಸವನ್ನು ಆರಂಭಿಸುತ್ತೀರಿ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕರ ಹಾಗೂ ಪ್ರೇರಣಾದಾಯಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ಇಂದು ನೀವು ನಿಮ್ಮ ಆರೋಗ್ಯಕ್ಕಾಗಿ ಮಾಡುವ ಸಣ್ಣ ಪ್ರಯತ್ನ ನಾಳೆಯ ನಿಮ್ಮ ದೊಡ್ಡ ಸಂತೋಷ.